ಹಾಲ್ ಶೇಣ್ರಿ ಅಪ್ಪ ಮತ್ತೆ ಬಂದು ನೋಡ್ರಿ 62 ಕಿಲೋಮೀಟರ್ ಬೆಂಗಳೂರಿಂದ ಹೋಗೋಕ್ಕೆ. ಈಗ ನಮ್ಮ ಪುಟ್ಟಿ ಹೇಳ್ದಂಗೆ ನಾವಿಲ್ಲಿಗೆ ಮಂದಾರಗಿರಿಗೆ ಬಂದು ನೋಡ್ರಿ. ಈಗ ಏನಂತ ಚೌಕ್ ಆಗಂತ ಇಲ್ಲಂದರೆ ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ರೀ. ಇದೆ ನೋಡ್ರಿ, ಮೆಟ್ಲು ಹತ್ಕೊಂಡು ಹೋಗ್ಬೇಕು, ಬೆಟ್ಟನ ಹತ್ಬೋದು. ಟ್ರಕ್ಕಿಂಗ್, ಸ್ಮಾಲ್ ಟ್ರಕ್ಕಿಂಗ್ ಇದೆ, ತುಂಬ ಟ್ರಕ್ಕಿಂಗ್ ಸಕ್ಕತ್ತಾಗಿದೆ. ಜೈಂಟ್ ಟೆಂಪಲ್ಲು ಆರಾಮಾಗಿ ವಾತಾವರಣ ಚೆನ್ನಾಗೈತಿ. ಬಟ್ ಏನು ನಿಮ್ಗೆ ಒಂದು ಸಜೆಷನ್ ಕೊಡ್ಬಲ್ಲೆ ನಾನು ಅಂತ ಹೇಳಿದ್ರೆ, ಈ ಬೆಟ್ಟಕ್ಕೆ ಸಮ್ಮರ್ ಟೈಮಲ್ಲಂತೂ ಹೋಗಲೇಬೇಡಿ, ತುಂಬ ಸುಡ್ತಾ ಇದೆ ಕಾಲೆಲ್ಲ. ಇನ್ನೊಂದು ಫ್ಯಾಕ್ಟ್ ನಾನು ಲಾಸ್ಟಿಗೆ ಹೇಳ್ತೀನಿ, ಏನಂತ ಫ್ಯಾಕ್ಟ್ ಅಂತ ಹೇಳಿದ್ರೆ, ಜೈನ್ಸ್ಗಳ ತೀರ್ಥಂಕರಗಳನ್ನು ಸಹ ಇಲ್ಲಿ ಒಂದೊಂದೇ ಆಗಿ ಸ್ಕಲ್ಪ್ಚರ್ ಮಾಡ್ತಾ ಬಂದಿದ್ದಾರೆ. ಇದು ತುಂಬ ಅದ್ಭುತವಾಗಿದೆ. ಜೈನ್ಗಳಿಗೆ ಇಂತಹ ಮಹತ್ವ ನಮ್ಮ ಇಂಡಿಯಾದಲ್ಲಿ ಕೊಟ್ಟಿದ್ದು ಒಂಥರ ಒಳ್ಳೆಯ ಖುಷಿ, ಒಂಥರ. ಹಾಗಾಗಿ ನಾವಿಲ್ಲಿ ಒಂದೊಂದೇ ಟೆಂಪಲ್ಗಳನ್ನ ನೋಡ್ತಾ ಹೋಗಿ ಲಾಸ್ಟಿಗೆ ಒಂದು ಫ್ಯಾಕ್ಟ್ ಏನೋ ಅರ್ಥ ಆಗಿತ್ತು ಅಂತ ಹೇಳಿದ್ರೆ, ನಾವು ಫಸ್ಟ್ ಬರೋರಿಗೆ ಟ್ರಕ್ಕಿಂಗಲ್ಲಿ ನೋಡಿಕೊಂಡು ಅಲ್ಲೇ ಕಾರ್ ನಿಲ್ಸ್ಬಿಟ್ಟು ಬರ್ಬೇಕಂತ ಬೇಜಾರಾಗ್ಬಿಡುತ್ತೆ. ಆ ₹40 ಹೆಂಗೆ ಕೊಟ್ಟಿರೋದು ಅಂತಂದರೆ, ಇಲ್ಲಿ ಗಾಡಿ ಹಿಂದೆಯಿಂದ ಬಂದು ನಾವಿಲ್ಲಿ ಪಾರ್ಕಿಂಗ್ ಮಾಡಿ ನೋಡಿ, ಈ ಟೆಂಪಲ್ಗೆ ಇಲ್ಲಿ ಮೇಲೆ ಆರಾಮಾಗಿ ಹೋಗ್ಬೋದು. ಯಾರು ಏಜ್ ಆಗಿದ್ದಾರೆ, ನಡೆಯೋಕ್ಕಾಗದಿರೋರಿಗೆ ಇಲ್ಲಿ ಕಾರ್ ನಿಲ್ಲಿಸಿ, ಅಲ್ಲಿ ಓನ್ ವೆಹಿಕಲ್ ಬಂದಿದ್ದರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ಬೋದು. ಅಲ್ಲಿ ಏನಂದ್ರೆ ನಡ್ಕೊಂಬಂದಾದ್ಮೇಲೆ ಕೆಳಗಡೆ ಒಂದು ಚಿಕ್ಕದಾದಂಥ ಕೆರೆ ಇದೆ ಇಲ್ಲಿ. ಈ ಕೆರೆಯಲ್ಲಿ ಆರಾಮಾಗಿ ಓಡಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು, ಬಿಸಿಲಲ್ಲಿ ಸ್ನಾನ ಮಾಡಿಕೊಂಡು, ಪುಟ್ಟ ಮಕ್ಕಳ ಜೊತೆಗೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ನಾನು ಹಾಗೆ ಸಹ ನಮ್ಮ ಈ ಸುಬ್ಬೇಂದ್ರ ಜೊತೆಗೆ ಎಂಜಾಯ್ ಮಾಡ್ತಾ ಆರಾಮಾಗಿ ಟೈಮ್ ಪಾಸ್ ವೇಸ್ಟ್ ಮಾಡಿ ಬಂದೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಸ್ವಲ್ಪ ಊಟನ ತೊಗೊಂಡು ಹೋಗಿದ್ವಿ, ಅಲ್ಲೇ ಕುತ್ಕೊಂಡು ಊಟನೂ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ಒಂದು ಕಿವಿ ಮಾತು, ಹೊರಗಡೆ ಹೋಗ್ಬೇಕಾದ್ರೆ ಓನ್ ವೆಹಿಕಲ್ ತೊಗೊಂಡು ಹೋಗಿ ಅಷ್ಟೇ. ಹಾಗೆ ಮುಂದೆ ಹೋಗ್ತಿರೋದು ಒಂದು ಗೋಲ್ಗೊಮ್ಮಟೇಶ್ವರ ಸಿಗುತ್ತೆ ನಿಮಗೆ. ಅದಾದಮೇಲೆ ಒಂದು ಜೈನರು ದೀಕ್ಷೆ ಕೊಡಬೇಕಾದ್ರೆ ನವಿಲ್ಗಿರಿದು ಪೂಜೆ ಕೊಡ್ತಾರೆ, ಅದು ಸಹ ಟೆಂಪಲ್ ನೋಡ್ಬೋದು. ಒಳಗಡೆ ವೀಡಿಯೋ ಮಾಡೋಕ್ಕಲ್ಲವಿಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಥ್ಯಾಂಕ್ ಯು.